ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಸಂಪೂರ್ಣ ಜಗತ್ತು ತೈಲ ಹಾಗೂ ಅಡುಗೆ ಅನಿಲ ಬಿಕ್ಕಟ್ಟು ಎದುರಿಸುತ್ತಿದ್ದರೂ ಭಾರತದಲ್ಲಿ ಇಂತಹ ಯಾವುದೇ ಸಮಸ್ಯೆ ತಲೆದೋರದು ಎಂದು ಕೇಂದ್ರ ಸರ್ಕಾರ ಪ್ರತಿಪಾದಿಸುತ್ತಲೇ ಬರ್ತಿದೆ. ಎಲ್ಲ ಸಂದರ್ಭಗಳಲ್ಲಿಯೂ ದೇಶದ ಜನತೆಗೆ ಸಕಾಲಕ್ಕೆ ಸಿಲಿಂಡರ್ ಪೂರೈಕೆ ಆಗಲಿದೆ ಎಂದು ಕೇಂದ್ರ ಹೇಳಿದೆ. ಅಲ್ಲದೆ ಇತ್ತ ಹಾರ್ಮುಜ್ ಜಲಸಂಧಿಯಲ್ಲಿಯೂ ಭಾರತದ ಹಡಗುಗಳ ಸಂಚಾರಕ್ಕೆ ಅನುಮತಿ ಕೂಡ ದೊರಕಿದೆ. ಆದರೆ ಈ ಎಲ್ಲದರ ನಡುವೆ ರಾಜ್ಯದ ಜನತೆಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ KH ಮುನಿಯಪ್ಪ ನೀಡಿರುವ ಕರೆ ಮತ್ತೊಮ್ಮೆ ಆತಂಕ ಮೂಡಿಸಿದೆ. ಹೌದು, ಬೆಂಗಳೂರಿನಲ್ಲಿ ಅಡುಗೆ ಅನಿಲ ಅಭಾವದ ವಿಚಾರವಾಗಿ ಮಾತನಾಡಿರುವ ಸಚಿವ KH ಮುನಿಯಪ್ಪ, ಯುದ್ಧದ ಈ ಸಂಕಷ್ಟ ಕಾಲದಲ್ಲಿ ಸಾರ್ವಜನಿಕರ ಸಹಕಾರ ನಮಗೆ ಬೇಕಿದೆ. LPG ಗ್ಯಾಸ್ ಮಿತ ಬಳಕೆ ಮಾಡದೆ ಬೇರೆ ದಾರಿ ಇಲ್ಲ. ಹೀಗಾಗಿ ನಗರ ಭಾಗದ ಜನರು ಇನ್ಮುಂದೆ ಅಡುಗೆ ಮಾಡಲು ಎಲೆಕ್ಟ್ರಿಕ್ ಒಲೆ ಹಾಗೂ ಹಳ್ಳಿ ಭಾಗದ ಜನರು ಕಟ್ಟಿಗೆ ಒಲೆಗಳನ್ನು ಬಳಸಿಕೊಳ್ಳುವುದು ಉತ್ತಮ ಎಂದು ಹೇಳಿದ್ದಾರೆ. ಗ್ರಾಮೀಣ ಭಾಗದ ಜನತೆಗೆ ಸೌದೆ ಒಲೆ ಬಳಕೆ ಹೊಸದೇನಲ್ಲ. ಶತಮಾನಗಳಿಂದಲೂ ಗ್ರಾಮೀಣ ಭಾಗದ ಜನತೆ ಸೌದೆ ಒಲೆಯನ್ನೇ ಬಳಸುತ್ತಾ ಬಂದಿದ್ರು. ಬೆಂಗಳೂರು ಬಿಟ್ಟು 40 ಕಿಲೋಮೀಟರ್ ದೂರ ಹೋದರೆ ಸೌದೆ ಸಿಗುತ್ತೆ. ಅರಣ್ಯ ಪ್ರದೇಶಗಳಲ್ಲಿ ಹಸಿ ಮರಗಳನ್ನು ಬಿಟ್ಟು ಒಣಮರ ಬಳಕೆ ಮಾಡಿಕೊಂಡು ಅಡುಗೆ ತಯಾರಿಸಿಕೊಳ್ಳಿ ಎಂದು ಮುನಿಯಪ್ಪ ಹೇಳಿದ್ದಾರೆ. ರಾಜ್ಯದಲ್ಲಿ ಅಡುಗೆ ಅನಿಲಗಳ ಪೂರೈಕೆಗೆ ಕೇಂದ್ರದೊಂದಿಗೆ ಮಾತುಕತೆ ನಡೆಸಿ ಸರಾಗ LPG ಪೂರೈಕೆಗೆ ಕಾರಣರಾಗಬೇಕಿದ್ದ ಸಚಿವರೇ ಈ ರೀತಿ ಕಟ್ಟಿಗೆ ಒಲೆ ಬಳಸಿಕೊಳ್ಳಿ ಎಂದು ಕರೆ ನೀಡಿರುವುದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಸೌದೆ ಒಲೆಗಳ ಬಳಕೆಯಿಂದ ಅರಣ್ಯ ನಾಶವಾಗಲಿದೆ. ಆದರೆ ಸಚಿವರೇ ಅರಣ್ಯ ಪ್ರದೇಶಕ್ಕೆ ಸೌದೆಗಾಗಿ ತೆರಳಿ ಎಂದಿರುವುದು ಸಾರ್ವಜನಿಕರ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.